ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಯಾರು ಕ್ಯಾಪ್ಟನ್ ಆಗ್ತಾರೆ ಈ ವಾರ ಅಂತ ಯೋಚನೆ ಮಾಡ್ತಾ ಇದೀವಲ್ವಾ. ಗಿಲ್ಲಿ ಆಗ್ಬೋದೇನೋ ಅಂದ್ಕೊಂಡಿದ್ವಿ. ಮನೆಯವ್ರ ಓಟ್ ಪ್ರಕಾರ ಎಲ್ಲ ಗಿಲ್ಲಿ ಆಗ್ಬೋದೇನೋ ಅಂತ. ಆದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಡೀತಾ ಇದೆ ಬಿಗ್ ಬಾಸಲ್ಲಿ. ಇವಾಗ ಕ್ಯಾಪ್ಟನ್ಸಿ ಆಟಕ್ಕೋಸ್ಕರ ಮತ್ತು ಆಟಗಳು ಟಾಸ್ಕ್ ಸ್ಟಾರ್ಟ್ ಆಗಿದೆ. ಇವಾಗ ಬಾಲಿನ ಟಾಸ್ಕ್ ಸ್ಟಾರ್ಟ್ ಆಗಿದೆ. ಯಾರು ಗೆಲ್ಬೋದು ಬಿಗ್ ಬಾಸ್ ಈ ವಾರ ಕ್ಯಾಪ್ಟನ್ ಯಾರಾಗ್ಬೋದು ಅಂತ ಎಲ್ರಿಗೂ ಕುತೂಹಲ ಇರುತ್ತಲ್ವ. ಇವಾಗ ಮಾಳು, ಅಶ್ವಿನಿ, ಸೂರಜು, ಗಿಲ್ಲಿ ಕ್ಯಾಪ್ಟನ್ ಟಾಸ್ಕ್ ಆಡ್ತಾರೆ ಅಂತ ಅನಿಸುತ್ತೆ. ಇದರೊಳಗೆ ಯಾರು ಗೆಲ್ಬೋದು? ನಿಮ್ಮ ಪ್ರಕಾರ ಯಾರು ಕ್ಯಾಪ್ಟನ್ ಆಗ್ಬೋದು ಅಂತ? ಮನೆಯವರೆಲ್ಲ ಬಂದು ಹೋಗಿ ಆಯಿತು. ಮನೆಯವರು ಲಾಸ್ಟಿಗೆ ಬಂದಿರೋದು ಸ್ಪಂದನ ಅವರ ಅಪ್ಪ ಅಮ್ಮ. ಅವರು ಕೂಡ ಚೆನ್ನಾಗಿ ಬಿಗ್ ಬಾಸ್ ಮನೆಯೊಳಗೆ ಚೆನ್ನಾಗಿ ಎಲ್ಲರ ಜೊತೆ ಚೆನ್ನಾಗಿದ್ರು. ಅವರು ಎಲ್ಲರೂ ಸ್ಪಂದನ ಅವರ ಅಪ್ಪನ ಹೊಗಳ್ತಾ ಇದ್ದಾರೆ. ಚೆನ್ನಾಗಿ ಎಲ್ಲರ ಜೊತೆ ಅಡ್ಜಸ್ಟ್ ಆಗಿ ಅವರು ಕೂಡ ಬೆಳಗಿಂದ ಬಿಗ್ ಬಾಸ್ ಲೈವಲ್ಲಿ ನೋಡಿದ್ವಿ. ಚೆನ್ನಾಗಿದ್ರು ಮನೆಯೊಳಗೆ. ಮಾಳು ಅವ್ರ ಮಕ್ಕಳಂತೂ ಬಿಗ್ ಬಾಸನ್ನ ಫುಲ್ ಎಂಜಾಯ್ ಮಾಡಿರೋದು. ಇಡೀ ಬಿಗ್ ಬಾಸ್ ಇದರೊಳಗೆ ಇಬ್ಬರು ಮಕ್ಕಳು ಮಾತ್ರ ಇವತ್ತು ಫುಲ್ಲು ಡೇ ಎಂಜಾಯ್ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡಿ ಎಲ್ಲರೂ ಕೂಡ ಮಕ್ಕಳ ಜೊತೆ ಮಕ್ಕಳಾಗಿದ್ದರು. ಆ ಇಬ್ಬರು ಪುಟ್ಟ ಮಕ್ಕಳ ಜೊತೆ ಮನೆಯವರೆಲ್ಲರೂ ಮಕ್ಕಳು ಆಗಿದ್ದರು. ನಿಜವಾಗ್ಲೂ ಇವತ್ತು ಈ ವಾರದ ಟೋಟಲ್ ಆಗಿ ಈ ವಾರ ಚೆನ್ನಾಗೇ ನಡೆದಿದೆ ಬಿಗ್ ಬಾಸ್. ಫ್ಯಾಮಿಲಿ ಎಲ್ಲರೂ ಎಂಜಾಯ್ ಮಾಡಿ ಹೋಗಿದ್ದಾರಲ್ವ. ಇವಾಗ ಎಲ್ಲರೂ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ನೆಕ್ಸ್ಟ್ ಇವಾಗ ಕ್ಯಾಪ್ಟನ್ ಯಾರು? ಕಾವ್ಯ ಅವ್ರ ಮಾತ್ರ ಸಸ್ಪೆನ್ಸ್ ಆಗಿದೆ. ಏನು ನಡೆದಿದೆ ಏನು ಅಂತ ಗೊತ್ತಿಲ್ಲ, ನೋಡಬೇಕು. ನೋಡೋಣ. ಇವಾಗ ನಿಮ್ಮ ಪ್ರಕಾರ ಯಾರು ಕ್ಯಾಪ್ಟನ್ ಆಗ್ತಾರೆ ಗೆಸ್ ಮಾಡಿ. ಗಿಲ್ಲಿ ಕ್ಯಾಪ್ಟನ್ನ, ಅಶ್ವಿನಿ ಕ್ಯಾಪ್ಟನ್ನ, ಮಾಳು ಕ್ಯಾಪ್ಟನ್ನ, ಇಲ್ಲ ಸೂರಜ್ ಕ್ಯಾಪ್ಟನ್ನ? ಯಾರಿಗೆ ಕ್ಯಾಪ್ಟನ್ಸಿ ಇವತ್ತು ಒಲಿಯುತ್ತೆ?